ಹಿರಿಯ ಮುತ್ಸದ್ದಿ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಇನ್ನೂ ನೆನಪು ಮಾತ್ರ. ನಿನ್ನೆ ರಾತ್ರಿ 1:20 ಸುಮಾರಿಗೆ ಅವರು ನಿಧನರಾಗಿದ್ದಾರೆ. 2 ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದ್ರು ಶ್ರೀನಿವಾಸ್ ಪ್ರಸಾದ್. ನಿನ್ನೆ ಸಂಜೆ ಕುಟುಂಬಸ್ಥರ ಬಳಿ ಕಾಫಿ ಕೂಡ ಕೇಳಿದ್ರಂತೆ. ಶ್ರೀನಿವಾಸ್ ಪ್ರಸಾದ್ ಎಲ್ಲರ ಜೊತೆ ಚೆನ್ನಾಗಿಯೇ ಮಾತನಾಡ್ಕೊಂಡಿದ್ರು. ಆದರೆ ನಿನ್ನೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ಪೆನ್ನು ಪೇಪರ್ ಕೊಟ್ಟಿದ್ರು ಕುಟುಂಬಸ್ಥರು. ಆಗ ಪೇಪರ್ನಲ್ಲಿ ಕಾಫಿ ಬೇಕು ಅಂತ ಬರೆದಿದ್ರು. ನಂತರ ಕಾಫಿ ಪಡೆದು 2 ಗುಟುಕು ಕಾಫಿ ಕುಡಿದಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ರ ನಿಧನಕ್ಕೆ ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ. ರಾಜ್ಯದ ಒಬ್ಬ ಹಿರಿಯ ನಾಯಕನನ್ನ ಕಳೆದುಕೊಂಡಿದ್ದೇವೆ ಅಂತ ಬಾಗಲಕೋಟೆಯಲ್ಲಿ ಸುವರ್ಣ ನ್ಯೂಸ್ಗೆ ಬಿಎಸ್ವೈ ಹೇಳಿಕೆ. ಪ್ರಸಾದ್ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ. ಶ್ರೀನಿವಾಸ್ ಪ್ರಸಾದ್ ನಮಗೆ ಅನೇಕ ಸಲಹೆ ನೀಡ್ತಾ ಇದ್ರು. ದೇಶದ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅಂತ ಶ್ರೀನಿವಾಸ್ ಪ್ರಸಾದ್ರನ್ನ ಸ್ಮರಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ಚಾಮರಾಜ ಕ್ಷೇತ್ರದ ಸಂಸದರಾಗಿರುವಂಥ ಶ್ರೀನಿವಾಸ ಪ್ರಸಾದ್ ಅವರ ನಿಧನದಿಂದ ಇಡೀ ನಾಡೇ ಇವತ್ತಿನ ದಿವಸ ಕಂಬನಿ ಮಡಿಯುವಂಥದ್ದಾಗಿರುವಂಥದ್ದು. ಇವುಗಳ ಮಧ್ಯೆ ನಾಡಿನ ರಾಜಕೀಯ ನಾಯಕರು ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವುಗಳ ಮಧ್ಯೆ ಬಾಗಲಕೋಟೆಗೆ ಇವತ್ತಿನ ದಿವಸ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಬಂದಿರುವಂಥದ್ದು. ಈ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋಂಥದ್ದು ಅವ್ರಿಗೆ ಸರ್, ಇವತ್ತು ಏನು ಸಂಸದರಾಗಿದ್ದಂಥ ಶ್ರೀನಿವಾಸ ಪ್ರಸಾದ್ ಅವರು ತೀರ್ಕೊಂಡಿರುವಂಥದ್ದು, ಈ ಬಗ್ಗೆ ಏನು ಹೇಳ್ತಾರೆ? ಹಿರಿಯ ನಾಯಕರು, ಸಚಿವರು ಆಗಿದ್ದ, ಸಂಸತ್ ಸದಸ್ಯರಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವನ್ನ ಕಳ್ಕೊಂಡು ನಾಡು ಬಡವಾಗಿದೆ. 1.5 ತಿಂಗಳಿಂದ ನಾನು ಹೋಗಿ ಅವ್ರ ಜೊತೆ ಮಾತನಾಡಿ ಸುಮಾರು 1 ಗಂಟೆ ಕಾಲ ಅವ್ರ ಜೊತೆಗೆ ಕಾಲ ಕಳೆಯುವಂಥ ಅವಕಾಶ, ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಪಕ್ಷವನ್ನು ಬಲಪಡಿಸೋದ್ರ ಬಗ್ಗೆನೂ ಅವ್ರ ಜೊತೆ ಚರ್ಚೆ ಮಾಡಿದ್ದೆ. ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದ ಅವರು ಒಬ್ಬ ಪ್ರಭಾವಿ ದಲಿತ ಮುಖಂಡರಾಗಿ ಗುರುತಿಸಿಕೊಂಡಿದ್ದರು. ಅವರ ನಿಧನದಿಂದ ನಾಡು ಒಬ್ಬ ಹಿರಿಯ ನಾಯಕನ ಕಳ್ಕೊಂಡು ಬಡವಾಗಿದೆ. ಅವರ ಆತ್ಮಕ್ಕೆ ಸದ್ಗತಿ ಪ್ರಾರ್ಥಿಸುತ್ತಾ ಅವರ ಕುಟುಂಬ ಅಭಿಮಾನಿಗಳಿಗೆ ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸರ್, ತಾವು ಕೂಡ ವೈಯಕ್ತಿಕವಾಗಿ ಅವ್ರ ಜೊತೆ ಒಡನಾಟವನ್ನು ಹೊಂದಿದ್ರಿ, ಆ ಬಗ್ಗೆ ತಾವು ಹೇಳೋದು? ಅಲ್ಲ, ಭಾಳ ವರ್ಷ ಕಾಲ ಅವರ ನಮ್ಮ ಸಂಬಂಧ ಚೆನ್ನಾಗಿತ್ತು. ಅನೇಕ ಬಾರಿ ಅವ್ರು ನಮ್ಮ ಮನೆಗೆ ಬಂದಿದ್ದರು, ನಾನು ಅವ್ರ ಮನೆಗೆ ಹೋಗಿದ್ದೆ, ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೆ, ಅನೇಕ ಸಲಹೆಗಳನ್ನು ಕೊಡ್ತಾಯಿದ್ರು. ಅವರಷ್ಟು ಬುದ್ಧಿವಂತರು, ರಾಜಕೀಯ ಮುತ್ಸದ್ದಿ, ಭಾಳ ಅಪರೂಪ ಅಂಥ ವ್ಯಕ್ತಿ ಜೊತೆಗೆ ಅನೇಕ ವಿಷಯಗಳು ಚರ್ಚೆ ಮಾಡಿ ದೇಶದ ಆಗುಗಳಿಗೆ ಚರ್ಚೆ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅಂಥವ್ರನ್ನ ಕಳ್ಕೊಂಡು ಇವತ್ತು ದೇಶ, ರಾಜ್ಯ ಬಡವಾಗಿದೆ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಇನಾಮ್ದಾರ್ ಜೊತೆ ಮಲ್ಲಿಕಾರ್ಜುನ ಸುಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.